ನಮಸ್ಕಾರ ಸ್ನೇಹಿತರೆ, ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬಾರಿಯ ದಸರಾ ಗಜಪಡೆಯಲ್ಲಿ ದ್ರೋಣ, ಭೀಮನಂತಹ ಮಹಾ ಆನೆಗಳಿದ್ದರೂ ಗಾಂಭೀರ್ಯದಿಂದ ತಾಯಿ ಅಂಬಾರಿಯನ್ನು ಹೊರುವ ಸಾರಥಿ ಎಂದಾಕ್ಷಣ ನೆನಪಾಗುವುದೇ ಕ್ಯಾಪ್ಟನ್ ಅರ್ಜುನ. ಈ ಬಾರಿ ದಸರಾದಲ್ಲಿ ಆತನ ಉಪಸ್ಥಿತಿ ಇಲ್ಲದಿದ್ದರೂ ಅವನ ನೆನಪು ಸದಾ ಅಚ್ಚಳಿಯದು. ಕಾಡಾನೆಗಳ ಪಾಲಿಗೆ ಭೀತಿ ಹುಟ್ಟಿಸುವವ, ಅರಣ್ಯ ಇಲಾಖೆಯ ಪಾಲಿಗೆ ರಕ್ಷಕ, ದೈತ್ಯ ದೇಹ ಪ್ರೀತಿ ಪಾತ್ರ, ರಾಜ ಗಾಂಭೀರ್ಯಕ್ಕೆ ಸರಿಸಾಟಿಯಂತಿದ್ದ ಪುಂಡ, ಹಂತಕ ಹೀಗೆ ಹಲವು ಕುಖ್ಯಾತಿ ಆತನಿಗೆ ಅಂಟಿದ್ದರೂ ಪ್ರೀತಿಯಿಂದ ಸೊಂಡಿಲಾಡಿಸುತ್ತಾ ಸತತ 8 ಬಾರಿ ನಾಡದೇವತೆಯನ್ನು ಹೊತ್ತು ಮೆರೆದ ಆತನೇ ಕ್ಯಾಪ್ಟನ್ ಅರ್ಜುನ. ಈಗ ಅರ್ಜುನನ ಕಿರು ಪರಿಚಯ ಮಾಡಿಕೊಳ್ಳೋಣ. ಆತ ಮೊದಲು ಕಾಡಾನೆಯಾಗಿದ್ದ. ಆತನನ್ನು 1968ರಲ್ಲಿ ಕರ್ನಾಟಕದ ಕಾಕನಕೋಟೆಯಲ್ಲಿ ಖೆಡ್ಡ ಕಾರ್ಯಾಚರಣೆಯ ಮೂಲಕ ಸೆರೆ ಹಿಡಿಯಲಾಯಿತು. ಅವನನ್ನು ಪಳಗಿಸಿದ ನಂತರ ಆತನಿಗೆ ಅರ್ಜುನ ಎಂದು ನಾಮಕರಣ ಮಾಡಿದರು. ತದನಂತರ 1990ರ ದಶಕದಲ್ಲಿ ಮೈಸೂರಿನ ದಸರಾ ಹಬ್ಬದ ಮೆರವಣಿಗೆ ಶಿಬಿರದಲ್ಲಿ ಆತನನ್ನು ನಿಯಮಿತವಾಗಿ ಬಳಸಿದರು. ಆ ಸಮಯದಲ್ಲಿ ಹೊರೆವಾಹಕನಾಗಿದ್ದ ದ್ರೋಣ ಅಸ್ವಸ್ಥನಾದ ಕಾರಣ ತಾಯಿಯನ್ನು ಹೊರುವ ಜವಾಬ್ದಾರಿ ಅರ್ಜುನನಿಗೆ ಆ ವರ್ಷ ದೊರೆಯಿತು. ದ್ರೋಣ ಈತನಿಗೆ ನಿಶಾನೆ ಆನೆಯಾಗಿ ಆಯ್ಕೆಯಾದ. 1996ರಲ್ಲಿ ಅರ್ಜುನ ಮತ್ತು ಬಹದ್ದೂರ್ ಆನೆಯನ್ನು ಸ್ನಾನಕ್ಕಾಗಿ ಕಾರಂಜಿ ಕೆರೆಗೆ ಕರೆದೊಯ್ದಾಗ ಒಬ್ಬ ಮಾವುತನ ಸಾವಾಯಿತು. ಇದು ಅಪಘಾತ ಎಂದು ವರದಿಯಾದರೂ ಅರ್ಜುನ ಸ್ವಭಾವದಿಂದಾಗಿ ಆತನನ್ನು ದೂಷಿಸಲಾಯಿತು. ಆದರೆ ಇದಕ್ಕೆ ಅರ್ಜುನನೇ ಕಾರಣ ಎಂಬ ಒಂದು ಸಾಕ್ಷಿಯೂ ದೊರೆಯಲಿಲ್ಲ. ನಂತರ ಆತನನ್ನು ಗಜಪಡೆಯಿಂದ ತೆಗೆದುಹಾಕಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಲ್ಲೆ ಗ್ರಾಮದಲ್ಲಿ ಬಂಧಿಸಿ ಮತ್ತೆ ಪಳಗಿಸಿದರು. ನಂತರ ಪುನಃ ದಸರಾ ಶಿಬಿರಕ್ಕೆ ಕರೆತಂದು 2001ರಲ್ಲಿ ಬಲರಾಮನಿಗೆ ನಿಶಾನೆ ಆನೆಯಾಗಿ ನೇಮಕ ಮಾಡಿದರು. ಆತ 10 ವರ್ಷ ಅಂದರೆ 2011ರ ತನಕ ನಿಶಾನೆ ಆನೆಯಾಗಿಯೇ ಇದ್ದನು. ನಂತರ 2012ರಿಂದ 2019ರವರೆಗೆ ತಾಯಿಯ ಅನುಗ್ರಹದಂತೆ ದೇವಿಯ ಸೇವೆ ಮಾಡುವ ಸೌಭಾಗ್ಯ ಆತನಿಗೆ ದೊರೆಯಿತು. ಡಿಸೆಂಬರ್ 4, 2023ರಂದು ಅರಣ್ಯ ಇಲಾಖೆಯವರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪುಂಡಾನೆಯ ಭೀಕರ ದಾಳಿಗೆ ಒಳಗಾಗಿ ದೈತ್ಯ ಅರ್ಜುನನ ದಾರುಣ ಅಂತ್ಯವಾಯಿತು. ಆತನ ನೆನಪಿಗಾಗಿ ಅರ್ಜುನನ ಸ್ಮಾರಕ ದಬ್ಬಲಿಕಟ್ಟೆ ಅರಣ್ಯ ವಲಯ ಸಕಲೇಶಪುರದಲ್ಲಿ ನಿರ್ಮಿಸಿದ್ದಾರೆ. ಅರ್ಜುನನ ನೆನಪು ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಹಸಿರಾಗಿರುತ್ತದೆ. ಆತನ ಗಾಂಭೀರ್ಯದಿಂದ ದಸರಾ ಎಂದೊಡನೆ ಆತನ ಚಿತ್ರ ನಮ್ಮೆಲ್ಲರಲ್ಲಿ ಮೂಡುತ್ತದೆ. ಆತನ ನೆನಪು ಸದಾ ಕಾಡುತ್ತಿರುತ್ತದೆ. ಆತ ಎಂದೆಂದಿಗೂ ಅಮರ. ಅರ್ಜುನ ಅಜರಾಮರ. ಧನ್ಯವಾದಗಳು.